ಮಕ್ಕಳಂತೂ ಇಲ್ಲ. ಹೂ ಗಿಡಗಳನ್ನ ಬೆಳೆಸ್ತಾವಳೆ ಬಿಡು. ಹ್ಞೂ, ಯಾವ್ದು ತಪ್ಪಿದ್ರು ಹೂ ಗಿಡಗಳಿಗೆ ನೀರು ಹಾಕೋದು ತಪ್ಪಲ್ಲ. ಮಾತಾಡಿದ್ರೆ ನಾನೇ ಕೆಟ್ಟವಳು. ನನ್ನ ಮಗನಿಗೆ ಇನ್ನೊಂದು ಏನಾದರೂ ನೇರ ಮದುವೆ ಮಾಡಬೇಕು. ಯಾರು ಕೇಳ್ತಾರೆ ಈ ಮನೆಗೆ ನನ್ನ ಮಾತು? ಯಾರೂ ಕೇಳಲ್ಲ. ಅವಳದೇ ಎಲ್ಲ ಮನೆ ಜವಾಬ್ದಾರಿ. ನಾನೇನೇನಕ್ಕೂ ಇಲ್ಲ, ಸುಮ್ಮನೆ ಮನೆ ಕೆಲಸದೊಳಂಗೆ ಅಷ್ಟೇ. ಇವಳು ಚೈತನ್ಯ ತಂಗಿ ಅಲ್ಲ? ಇದೇನಿದು ಎಳೆ ಬಟ್ಟೆಗಳಿಗೆ ಬಂದವ್ರೆ? ಓ, ಅವರಮ್ಮನೂ ಬಂದವಳೆ. ಏನತ್ತೆ, ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀನಮ್ಮ. ಓ, ಇಲ್ಲಿ ಕೂತ್ಕೊಳಕ ಮಾತಾಡಕ ಎಲ್ಲ ಚೆನ್ನಾಗದಲ್ಲ ನಮ್ಮ ಜಾಗ? ಓ, ಚೆನ್ನಾಗದಮ್ಮ, ಚೆನ್ನಾಗದೆ. ಇದೇನಿದು ಊಟ ಬಟ್ಟೆಗಳಿಗೆ ಬಂದ್ಬಿಟ್ಟಿದ್ದೀರಿ? ಅಯ್ಯೋ, ಏನು ಹೇಳ್ತೀಯಮ್ಮ, ನಮ್ಮ ಅಂಬು ಜೊತೆಗ ಅದೇನೋ ದೋಷ ಅಂತೆ. ಆ ದೋಷ ನಿವಾರಣೆ ಮಾಡಕ್ಕ ಮನೆಗೆ ಸಸಿಗಳು ಹಾಚ್ಕೋಬೇಕಂತೆ. ಸಾವಿತ್ರಿ ಮಗನ ಹತ್ರಕ ಹೋದ್ಲು. ಅದು ಊಟ ಬಟ್ಟೆಗಳಿಗೆ ನಾವು ಹೆಂಗಿದ್ದೀರೋ ಹಂಗೆ ಆ ದೋಷ ನಿವಾರಣೆ ಮಾಡಕ್ಕ ಸಾವಿತ್ರಿ ಮಗನ ಹತ್ರಕ್ಕೆ ಹೋದ್ಲು. ನಾನು ಹಂಗೆ ಮಗಳ ಹತ್ರಕ್ಕೆ ಬಂದೆ. ನಮ್ಮ ಮಾವನ ಊಟ ಬಟ್ಟೆಗಳಿಗೆ ನಡೀರಮ್ಮ, ನಡೀರಿ. ನಾನು ಎಂತಿ ಇರ್ಬೇಕಮ್ಮ, ನೀವೆಲ್ಲ ಮುಖ್ಯ ನಮ್ಕ ಎಂತಿ ಅಂತ ಹೇಳಿದಮ್ಮ. ಅದಕ್ಕೆ ಚೈತನ್ಯ ನೋಡಿ ಜಾಸ್ತಿ ದಿನ ಆಯ್ತಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಊಟ ಬಟ್ಟೆಗಳಿಗೆ ಕಳಿಸ್ಬಿಟ್ನು ನಮ್ಮ ಮಾವನು. ನಮ್ಮ ಅತ್ತಕ್ಕೇನೋ ದೋಷ ಅಂತೆ. ಏನು ದೋಷ? ಏನೋ ಗಂಡಾಂತರ ಏನೋ ಗಂಡಾಂತರ ಅದಂತೆ. ಇದನ್ನ ತಪ್ಪಿಸ್ಕೊಂಡ್ರೆ ಇನ್ನೂ 100 ವರ್ಷ ಬದುಕಿರ್ತಾಳಂತೆ ನಮ್ಮತ್ತೆ. ಓ, ಹೌದೇನು? ಮನೆಗೆ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾವೆ. ಅದಕ್ಕೆ ಊಟ ಬಟ್ಟೆಗಳಿಗೆ ಬಂದ್ಬಿಟ್ಟಿದ್ದೀರಿ ನಾನು ನನ್ನ ಮಗಳು. ಓ, ಹಂಗಾದ್ರೆ ಸೊಸೆಗೆ ಯಾರು ಇಲ್ಲ ಮನೆಗೆ? ಇಲ್ಲ, ಅವಳು ಮಗುನ ಎತ್ಕೊಂಡು ಅವ್ರ ಮನೆಗೆ ಹೋದ್ಲು. ನಾವು ಹಿಂಗೆ ಬಂದ್ರಿ. ನೋಡು, ನಿಮ್ಮ ಮನೆಗೆ ವಯಸ್ಸಾಗಿರೋಕೆ ಎಷ್ಟು ಬೆಲೆ ಕೊಡ್ತಾರೆ. ನಮ್ಮ ಮನೆಗೆ ಅವರೇ ಏನಕ್ಕ 3 ಕಾಸಕ್ಕೆ ಬೇಡ. ಕೂತ್ಕೊಳ್ರಿ. ಅಲ್ಲ, ಆ ಅಮ್ಮನ್ಕ ದೋಷ ಇರೋದಕ್ಕೆ ನಿಮ್ಮ ಮನೆಗ್ನವರು ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡಮ್ಮ, ಚೆನ್ನಾಗಿರ್ಬೇಕು ಅಂತ. ನಮ್ಮ ಮನೆಗೆ ಏನೂ ಇಲ್ಲಮ್ಮ. ಏನೋ ಮುಖನೋವು ತಲೆನೋವು ಅಂತಂದರೆ ನನ್ನ ಮಗನು ಮಾತ್ರ ಕೊಡ್ತಾನೆ, ನುಂಗಮ್ಮ ಎಲ್ಲ ಮೇಲಾಗ್ತದೆ ಅಂತ. ದೋಷ ಗೀಷ ಏನೂ ನೋಡಲ್ಲ ನಮ್ಮ ಮನೆಗೆ. ಸತ್ರೆ ಸಾಯ್ಬೋದು, ಬದುಕಿದ್ರೆ ಬದುಕ್ಬೋದು. ನಮ್ಮ ಮನೆಗೆ ಹಂಗೇನಿಲ್ಲಮ್ಮ. ನಾವು ನಮ್ಮ ಅತ್ತೆಗೆ ಬೆಲೆ ಕೊಡ್ತೀರಿ. ಆಯಮ್ಮನ್ಗೆ ಇವಾಗ ಚೆನ್ನಾಗಿಲ್ಲ ಪಾಪ, ಇನ್ನೂ 100 ವರ್ಷ ಬದುಕಿರ್ಲಿ. ಮನೆಗೆ ದೊಡ್ಡೋರಂತ ಇರಬೇಕಲ್ಲ, ದೊಡ್ಡ ತಲೆ ಇದ್ರೇನಲ್ಲ ಮನೆ ಉದ್ಧಾರ ಆಗೋದು. ನೋಡಮ್ಮ, ನೀವೆಂತ ಒಳ್ಳೆ ಜನ. ನಮ್ಮ ಮನೆಗಿಲ್ಲಮ್ಮ. ಹೋದ್ರೆ ಹೋಗ್ಬೋದು, ಇದ್ರೆ ಇರ್ಬೋದು. ನಮ್ಮ ಮಾವನ ಅಯ್ಯೋ ಮವ ಬೆಂಗ್ಳೂರಿಗೆ ಹೋಗ್ತಾ ಇದ್ರಿ, ಒಂದು ಜೊತೆ ಬಟ್ಟೆನ ಕೊಡು ಅಂದರೆ ಇಲ್ಲಮ್ಮ, ಹುಟ್ಟು ಬಟ್ಟೆಗೆ ನೀವೆಲ್ಲ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತ ಹೇಳಿ ಕಳಿಸೇಬಿಟ್ನು ನಮ್ಮ ಮಾವನು. ಓ, ಸರೋಯ್ತು ಕತೆ. ಎಲ್ಲ ನೋಡ್ಕೊಳ್ಳಿ ಬಿಡು. ಎಷ್ಟು ದಿನ ಅಂತೆ? 21 ದಿವಸ ಅಂತೆ. 21 ದಿವಸ ಇರ್ಬೇಕಂತ. 21 ದಿವಸನೂ ಎಲ್ಲಿಂದನೋ ಸ್ವಾಮಿಗಳನ್ನ ಕರೆಸಿ ಪೂಜೆಗೆ ಮಾಡ್ತಾವ್ರೆ. ಅಮೇರಿಕಾದಿಂದ ಇನ್ನು ಎಲ್ಲೆಲ್ಲಿಂದನೋ. ಓ, ಇಲ್ಲಿಗಿನ್ನ ಚೆನ್ನಾಗಿರೋರು ಅವ್ರಂತ ಸ್ವಾಮಿಗಳು, ಪೂಜೆ ಮಾಡೋ ಸ್ವಾಮಿಗಳು ಅಮೇರಿಕನಾಗ. ನೀನು ಒಳ್ಳೆತ್ತು. ಇಲ್ಲಮ್ಮ, ದಿನಕ್ಕೆ 9-10 ಜನ ಬಂದು ಮನೆಗೆ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ನಮ್ಮ ಮಾವನ ಹೇಳಿದ್ನು ಸುಮಾರು ಒಂದು 7-8 ಲಕ್ಷ ಖರ್ಚಾಗಬೇಕು ಅಂತ. ಹೌದಾ? ಸರಿ ಆಯ್ತು. ಅದ್ಯಾವ ಸ್ವಾಮಿಗಳು? ಹಂಗೆ ಅಡ್ರೆಸ್ ಹೇಳಿದ್ರೆ ನಾನು ಓದ್ತಾ ಇದ್ನಿ. ಹೋಗೋ ದಿವಸ ಹೇಳ್ತೀನಿ. 21 ದಿವಸ ಮುಗಿಸ್ಕೊಂಡು ಇಲ್ಲಿಂದ ಓದ್ತೀನಲ್ಲ, ಅವಾಗ ಹೋಗೋ ದಿವಸ ಹೇಳ್ತೀನಿ, ನೀನು ಹೋಗಿ ಅಂತೆ. ನಾನು ಹೋಗಂಗೆ ತೋರಿಸ್ಬೇಕು. ನನಗೂ ಏನೇನೋ ದೋಷ ಗೀಷ ಅದ ಗಂಡಾಂತರ ಅದೇನೋ. ಕೂತ್ಕೊಳ್ರಿ. ಏನು ಮಾಡ್ತಾಳೆ ಚೈತನ್ಯ? ಏನೋ ಮಾಡ್ತಾ ಇರ್ತಾಳಮ್ಮ, ಏನೋ ಮಾಡ್ತಾ ಇರ್ತಾಳೆ. ಇನ್ನೇನು ವಯಸ್ಸಾಗಿರೋ ಅತ್ತೆವಳೆ ಕೂತ್ಕೊಂಡು ಒಂದು 4 ಮಾತು ಇತ್ವಾಗ ಮಾತಾಡೋಣ ಅನ್ನೋ ಭಾವೇ ಇಲ್ಲ. ಯಾವಾಗಲೂ ಏನೋ ಒಂದೊಂದು ಉಜ್ಜೋದು ತೊಳೆಯೋದು ಇಕ್ಕೋದು ಮಾಡ್ದಾ ಇರ್ತಾಳೆ ನಿನ್ನ ಮಗಳು. ಸರಿ ಹೋಗ್ರಮ್ಮ ಒಳಕ, ಏನೋ ಮಾತಾಡ್ತಾಳೆ, ಹೋಗ್ರಿ. ಕೂತ್ಕೊಳ್ರಿ ಅಂತ ನಿಂತ್ಕೊಂಡೇ ಇದ್ದೀರಾ? ಇಲ್ಲ, ಆ ದೋಷ ಇರೋದಕ್ಕೆ ಸೀದಾ ಒಳಕ್ಕೆ ಹೋಗ್ಬಿಡ್ಬೇಕಂತೆ. ಎಲ್ಲ ಕೂತ್ಕೊಳಂಗಿಲ್ಲ, ನಿಂತ್ಕೊಳಂಗಿಲ್ಲ. ಎಷ್ಟು ಒಳ್ಳೆಯವನಮ್ಮ ನಿಮ್ಮ ಅವನು. ಅಂತ ಗಂಡನ ಪಡಿಯೋಕೆ ನಿಮ್ಮ ಅತ್ತೆ ಪುಣ್ಯ ಮಾಡಿದ್ದು. ಹೋಗು, ಎಷ್ಟು ಒಳ್ಳೆಯವನು ನೋಡು. ಅಯ್ಯೋ, ನಮಗೂ ಸಿಕ್ಕವೆ ಏನಕ್ಕ ದಂಡ ಪಿಂಡಗಳು. ಸರಿ ಹೋಗ್ರಿ ಒಳಕ. ಇದು ಕಿಟಕಿ ಪಕ್ಕ ಇರೋದಕ್ಕೆ ಎಷ್ಟೊಂದು ಧೂಳೈತೆ ನೋಡು. ಅಯ್ಯಪ್ಪ, ದಿನಕ್ಕೆ 2 ಸತಿ ಕ್ಲೀನ್ ಮಾಡಿದ್ರು ಎಷ್ಟೊಂದು ಧೂಳು. ಅರ್ಷಾಗಿ ಹೇಳ್ಬಿಟ್ಟು ಸ್ಕ್ರೀನ್ ಏನಾದರೂ ಹಾಕ್ಸ್ಬೇಕು ಆ ಕಡೆಯಿಂದ. ಚೈತನ್ಯಕ್ಕ, ಓ ಸ್ನೇಹ, ಏನಮ್ಮ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ರಿ ಇಬ್ರು, ಕೇಳ್ತೀರಾ? ಅಯ್ಯೋ, ಹಿಂಗೆ ನೀನು ನೋಡ್ಬೇಕನ್ನಿಸ್ತು, ಅದಕ್ಕೆ ಬನ್ನಮ್ಮ. ಅಲ್ಲ, ನೀನು ಹುಷಾರಾಗಿದೆ ಅಂತ ಕೇಳಿ ನನಗೆ ಖುಷಿ ಆಯ್ತಮ್ಮ. ಅರ್ಷನೂ ಅಷ್ಟೇ, ಇಷ್ಟು ಬೇಗ ಹುಷಾರಾಗೋರಲ್ಲ, ಅದೆಲ್ಲ ದೇವ್ರ ಇಚ್ಛೆ ಮಿರಾಕಲ್ ಅಂತ ಹೇಳಿದ್ರಮ್ಮ. ಹೌದೇನೋ? ಎಲ್ಲ ಹರ್ಷ ಹಾಸ್ಪಿಟ್ಲಿಗೆ ಹೋಗೋರೆ. ಏನಮ್ಮ ಇದಕ್ಕಿದ್ದಂಗೆ ಕೂತ್ಕೊಳ್ರಮ್ಮ. ಸರನೇ ಏನೋ ನೀನು ದುಡ್ಡು ಎತ್ಕೊಂಬಿಟ್ಟಿದ್ಲಂತೆ ಅಮ್ಮ. ನಾನೇ ಇಸ್ಕೊಂಡಿದ್ನಿ, ನನಗೆ ಮನೆ ಬೇಕು ಅಂತ. ಪಂಡಿತರು ಅವ್ರ ತಂಗಿಗೆ ಮನೆ ಬೇಕು ಅಂತಂದ್ರು, ಅದಕ್ಕೆ ಬಿಟ್ಬಿಟ್ಟೆ. ದುಡ್ಡು ತಾತನ ಹತ್ರ ಅದೇ. ಸೇರೋ ಜಾಗಕ್ಕೆ ಸೇರೋದು ಬಿಡು. ಇನ್ನೇನಮ್ಮ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಿ? ಇದೆ ಹುಟ್ಟು ಬಟ್ಟೆಗೆ ಬಂದ್ಬಿಟ್ಟಿದ್ದೀರಲ್ಲ. ನಿಮ್ಮ ತಾತನು ನನ್ನ ಸ್ನೇಹ ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟಮ್ಮ. ತಾತ ಯಾಕ ಏನಾಯ್ತು? ಎಲ್ಲ ಅಮ್ಮನ ದುಡ್ಕುಬಿಟ್ಟು ಚೇತನಕ್ಕ. ಅಮ್ಮನು ದುಡುಕಿ ಮಾಡೋ ಕೆಲಸಕ್ಕೆ ನಾವು ಅನ್ಭವಿಸ್ಬೇಕು ನೋಡು. ಅಮ್ಮನು ಪಂಡಿತರ ಮನೆಕ ಅವಳ ಚರಣ ಖಾಲಿ ಮಾಡಿದ ತಕ್ಷಣ ಪಂಡಿತರ ಮನೆಕ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಬಟ್ಟೆ ಬರ ಎಲ್ಲ ಎತ್ಕೊಂಡು. ಅದಕ್ಕೆ ತಾತನಿಗೆ ಬೇಜಾರಾಗೋಯ್ತು. ತಾತನ ಒಂದು ಮಾತು ಕೇಳಿದ್ರೆ ಸರಿ ಓದ್ತಾಯಿತ್ತು. ನಾವು ಯಾವುದೂ ಕೇಳಿಲ್ಲ, ಅದಕ್ಕೆ ತಾತನಿಗೆ ಪಾಪ ಬಂತು. ಅಲ್ಲಮ್ಮ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರು ತಾತನ ಕೇಳ್ಬೇಕು ತಾನೆ. ಕೇಳ್ಬಿಟ್ಟು ಮಾಡ್ಬೇಕು ತಾನೆ. ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯ ನೀನು? ಹೋಗೆ, ಏನೋ ದುಡುಕು ಬುತ್ತಿ ಹಿಂಗೆ ಆಗೋಯ್ತು. ನಮ್ಮ ಮಾತು ಕೇಳಿಲ್ಲ ಅಂತ ಪಾಪ ಮಾಡ್ಕೊಂಬಿಟ್ಟು ನಿಮ್ಮ ತಾತನ. ಇದೇ ಆಗೋಯ್ತಲ್ಲಮ್ಮ, ಕಾಲಕ್ಕೂ ದುಡ್ಕೋದೆ.
ಹಾಂ ಯಾಕಮ್ಮ ನೀನು ದುಡುಕಿ ಇಂಥ ಕೆಲಸ ಮಾಡ್ತೀಯ ನೀನು? ಹೌದು ನಮ್ಮ ಅತ್ತೆ ಆಚೆ ಕುತ್ಕೊಂಡಿದ್ಲಿ ಏನು ಇಲ್ದಮ್ಮ, ನಿಮ್ಮ ಅಂಬುಜತ್ತಿಗೆ ಏನೋ ದೋಷ ಅದೇ ಅದಕ್ಕೆ 21 ದಿವಸ ಮನೆಯಿಂದ ಸೊಸೆಗಳನ್ನ ಕಳ್ಸವ್ರೆ ಅಂತ ಹೇಳಿದ್ದೀನಿ. ನೀನು ಹಂಗೆ ಹೇಳು. ಅಯ್ಯೋ ಅಮ್ಮನಿಗೆ ನಿಜನ ತಿಳಿಬಿಟ್ರೆ ಏನಮ್ಮ, ಇವಾಗ ನನ್ನ ಕಂಡ್ರೆ ಆಗೋದೇ ಇಲ್ಲ. ಮಗು ಮಗು ಅಂತಾಳೆ. ಹೂನೇ ಅವಳಿಗೆ ನೋಡು 3 ತಿಂಗಳು ಅವಾಗೆ ಕಾರುಣ್ಯಕ. ಏನೋ ಹಿಂಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರ್ತವಲ್ಲಮ್ಮ, ನಿಧಾನವಾಗಲಿ ಬಿಡಮ್ಮ, ಏನು ತೊಂದರೆ ಇಲ್ಲ. ಆಸ್ಪತ್ರೆಗೆ ತೋರಿಸ್ತಾ ಇದೆಯಾ ತಾನೇ? ಹ್ಞೂ ತೋರಿಸ್ತಾ ಇದ್ದೀನಿ. ಇನ್ಯಾಕೆ ಚೇತನಕ್ಕ ಟ್ರೀಟ್ಮೆಂಟ್ ಇನ್ನೂ ಮುಗ್ದಿಲ್ಲ? ಇಲ್ಲ ಸ್ನೇಹ ಮುಗ್ದಿಲ್ಲ. ನಿಂದೇನು ಕತೆ ಮಲೇಶಿ? ಹಾಂ ಮಲೇಶಿ ಅಷ್ಟೇ, ನಾನು ಹೋಗಲ್ಲ ಅವನ ಜೊತೆಗೆ, ನನಗೆ ಬೇಡ. ನನ್ನ ಜೀವ ನಿನ್ನ ಮದುವೆ ಆಗ್ತೀನಿ, ಕಪಾಳ ಕೊಡ್ತೀನಿ ನೋಡ್ಕೊ. ಬಾಯಿ ಮುಚ್ಕೊಂಡಿರ್ಬೇಕು. ಜೀವ ನಿನ್ನ ಮದುವೆ ಆಗ್ತಾಳಂತೆ, ಜೀವನನ್ನ ಅವ್ನು ಭಾಳ ಹಾಳು ಮಾಡಕ್ಕ ಅವನ್ನ ಮದುವೆ ಆಗೋದು ನೀನು ಸುಮ್ಮನೆ ಇರಬೇಕು. ಯಾರು ಹೇಳಿದ್ ನಿಂಗೆ ಜೀವ ನಿನ್ನ ಮದುವೆ ಆಗುವಂತ? ಅವಳೇ ಅನ್ಕೊಂತ ಅವಳೇ ನಾನು ಹಾಗೆ ಅಂತ ಹೇಳ್ತಾ ಇದ್ದೀನಿ. ಸಾಕು ಸುಮ್ಮನೆ ಇರಮ್ಮ, ಇಂಥ ಕೆಲಸಕ್ಕೆ ಮಾಡಂದ್ರೆ ಮಾಡ್ತೀಯ ನೀನು. ಇವಾಗ ಮಲೇಶಿ ಜೊತೆಗೆ ಹೋಗಲ್ಲ ಅಂತ ಇರೋನು ಬಲವಂತವಾಗಿ ಕಳ್ಸೋಕ್ಕಾಗತ್ತೇನೆ? ಅವನು ಅದ್ಯಾರೋ ಮೇಡಮ್ ಅನ್ನೋ ಹುಡುಗಿನ ಇಷ್ಟಪಟ್ಟು ಅದೇನು ಮದುವೆಗಿದ್ರೆ ಮಾಡ್ಕೊಂಡವ್ರ ಅದೇನು ಕತೆನೋ? ಡೈವರ್ಸ್ಗೆ ಯಾಕೆ ನೀನು ರೆಸ್ಪಾನ್ಸ್ ಮಾಡ್ತೀರಾ? ಡೈವರ್ಸ್ ಸೈನಾಕೆ ಏನೋ ಒಂದು ಕೋರ್ಟ್ ಆಗತ್ತೆ, ತೀರ್ಮಾನ ಆಗೋಗ್ಲಿ. ಅದೇ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ದುಡ್ಡು ಬರಲಿ ನೀನು ಸೈನ್ ಹಾಕಮ್ಮ ಅಂತ. ನೋಡು ಸ್ನೇಹ, ಇಷ್ಟಿಂದ ಆಗಿದ್ದಾಗೋಯ್ತು, ಇನ್ಮೇಲಾದರೂ ಸರಿಯಾಗಿರೋ. ಜೀವನ ವಿಷಯಕ್ಕೆ ನೀನು ಹೋಗ್ಬೇಡ ಅಷ್ಟೇ. ಅಲ್ಲ ಎಲ್ಲ ಆಯ್ತು, ಇವಾಗ ಅವನ ಬಾಳ ಹಾಳು ಮಾಡಬೇಕು ಅಂತ ಕೂತಿದ್ಯಾ ನೀನು? ನೋಡು ಸ್ನೇಹ, ತಾತನ ಹೇಳ್ದಂಗೆ ಕೇಳಿದ್ರೆ ನಿಂಗೊಂದು ಜೀವನ ಸಿಗ್ತೈತೆ. ಇಲ್ಲ ನೀನು ಅಮ್ಮನ ಮಾತು ಕೇಳಿದ್ದಿ ಅಂತಂದರೆ ನೀನು ಕೇರಾಕ್ಬಿಟ್ಟು ಬತ್ತೆ. ನಾನು ಹೇಳೋದು ಮಾತ್ರ ನಿಜ ಹೇಳ್ತಾ ಇದ್ದೀನಿ ನೋಡು. ಅಮ್ಮನ ಮಾತು ಕೇಳ್ಕೊಂಡು ಹೋಗಿದ್ಯಾ ಅಂದರೆ ನಿನ್ನ ಜೀವನ ಹಾಳಾಗೋತೈತೆ. ಆಮೇಲೆ ಸರಿ ಮಾಡೋಕ್ಕೆ ಯಾರು ಬಂದರೂ ಆಗಲ್ಲ. ತಾತನ ಮಾತು ಕೇಳು ನೀನು. ನೀನೇನಾದರೂ ಹಂಗೆ ಮಾಡಿಬಿಟ್ಟೆಯಮ್ಮ, ಅವಳು ಮಾತು ಕೇಳಿ ಜೀವನ ಕೇಳೋಣ ಮದುವೆ ಮಾಡಿಬಿಟ್ಟೆಯಾ? ಹಾಂ ಇನ್ನೂ ಕೋರ್ಟಾಗಿ ತೀರ್ಮಾನ ಆಗಬೇಕಲ್ಲ. ಬಿಡು, ಮಾತ್ರ ಆಯಿತು. ಚೈತನ್ಯಕ್ಕೆ ನಂಗೆ ಹೊಟ್ಟೆ ಹಸಿತೈತೆ, ಊಟಕ್ಕೆ ನಡಿ, ಕೈ ತೊಳ್ಕೊ ನಡಿ, ಊಟ ಮಾಡಿ. ಅಮ್ಮ ನಡಿಯಮ್ಮ ಊಟ ಮಾಡಿ ಅಂತ. ನಡಿಯಮ್ಮ, ನಂಗೆ ಹೊಟ್ಟೆ ಹಸಿದೈತೆ. ನಿಮ್ಮ ಅತ್ತೆ ನನಗೆ ಕೇಳಿದ್ರೆ ಹಂಗೆ ಹೇಳು. ಆಮೇಲೆ ಏನೇನು ಹೇಳ್ಬಿಡ್ಬಿಟ್ಟೆಯಾ? ಇಲ್ಲ ಬಾ, ನಾನು ಹೇಳ್ತೀನಿ ಬಾ. ಈಗ ಗಾಡಿ ಓತಾನೆ ಇಲ್ಲ? ಹಾಂ ಓಡಿಸ್ತಾ ಇರೋ ಅಜ್ಜಿ ಬರ್ತೀನಿ ಅಂತ ಓದೋಳು ಇವಳು ಎಲ್ಲಿ ತೋದ್ಲು? ಗಾಡಿ ಏನು ಓತಾನೆ ಇಲ್ಲ? ಹೋಗತ್ತಾ? ಓತಾನೆ ಇಲ್ಲ ಗಾಡಿ. ಹೋಗಿ ಕುಡ್ದೆ ಅಲ್ಲ, ನಮ್ಮ ಯಜಮಾನ್ ಕೂತ್ಕೊಂಡ ಓದ್ತದೆ ಮುಂದಕ್ಕೆ, ನಾನು ಕೂತ್ಕೊಂಡ ಹೋಗೋದು ಬೇಡ ಗಾಡಿ. ಇದೊಳ್ಳೆ ಗಾಡಿ ಎತ್ತು. ಇದೇನಮ್ಮ ಅಂಬುಜಮ್ಮ ಈ ವಯಸ್ಸಿನ ಗಾಡಿ ಮೇಲೆ ಕೂತ್ಕೊಂಡು ಎತ್ತ ಇದೆಯಾ? ಗಾಡಿಗೆ ಮೇಲೆ ಕೂತ್ಕೊಂಡಕ್ಕೆ ವಯಸ್ಸು ಬಂದು ಕೇಳು. ನೀನು ನೋಡಿ ಕ್ಯಾಮೆ ಗಾಡಿ ಓಡಿಸೋದು ಕಲ್ಕೊಂತ ಇದ್ದೀನಿ. ಸರಿ ಆಯ್ತು ಓಡಿಸ್ಕೊಂತೆ. ಅದೇ ಅಲ್ಲಿ ಕೂತಿದ್ಯಾ? ಸೀಟ್ ಮೇಲೆಲ್ಲ ಕೂತ್ಕೊಳ್ಳೋದು? ಹೌದೇನೋ, ಸೀಟ್ ಮೇಲೆ ಕೂತ್ಕೊಳ್ಳೋದು. ಇನ್ನೇನು ಅಲ್ಲಿ ಕೂತ್ಕೊಳ್ಳೋದು. ಇವಾಗ ಓಡಿಸು, ಸರಿಯಾಗಿ ಕೂತ್ಕ. ಕರೆಕ್ಟಾಗಿ ಕೂತ್ಕೊಂಡಿದ್ದೀನಿ ಜಯ್ಯೇ. ಕೂತ್ಕೊಂಡಿದ್ದೆ, ಇವಾಗ ಓಡಿಸು. ಅದನ್ನೇನೋ ತಿರ್ಗಿಸ್ತಾರ, ಮುಂದ್ಗಡೆ ಕಪ್ಪುಗ ಇರೋದನ್ನ ತಿರ್ಗ್ಸಮ್ಮ. ಇದನ್ನ ಅದು ನಿಂಗೆ ಕೊಡ್ತಾರೆ ಜೂಯ್ ಅಂತ. ನಾನು ನೋಡಿದ್ದೀನಿ, ನಮ್ಮ ಚಿಕ್ಕವನು ಯಾವಾಗನ ಗಾಡಿ ಸ್ಟಾರ್ಟ್ ಮಾಡೋ ಹೊತ್ನಾಗ ಜೂಯ್ ಅಂತ ಕೊಡ್ತಾನೆ. ಕರೆಕ್ಟಾಗಿ ಹೇಳೋದು ನೋಡಿ, ಎಲ್ಲ ತಿಳಿದು. ನಿಮ್ಮ ಮನೆಗೆ ಗಾಡಿನೇ ಇಲ್ಲ, ನಿಂಗೆ ಹೆಂಗೆ ತಿಳಿದು ಜಯಮ್ಮ ಇವೆಲ್ಲ? ನೀನು ಇವಳತ್ತೋದಾಗ ಇವಳಿಗೆಲ್ಲ ಹೇಳಿನ ಪಟೇಲಪ್ಪನ ಜೊತೆ ಗೊತ್ತಾಯಿದ್ದಾಗ ನೋಡ್ಕೊಳ್ಳಿ ಅಂತ. ಇನ್ನೇನಿಲ್ಲ ಅಷ್ಟೇ. ಇವು ಸವಾಸ ಅಲ್ಲ. ಅಯ್ಯೋ ಯಾರನ್ನ ಓಡಿಸ್ತಾ ಇರ್ತಾರಲ್ಲ, ಅದು ನೋಡಿದ್ದೀನಿ. ತಿರುವೆ ಅಮ್ಮ. ತಿರುಗ್ತೀನಿ ಹಿಡ್ಕೊಂಡು ತಿರುಗಬೇಕು. ಸ್ಟಾರ್ಟ್ ಆತದಮ್ಮ, ಆತದ ಜಯಮ್ಮ. ಈಗಮ್ಮ ಸ್ಟಾರ್ಟ್ ಆಗೇ ಹೋಯ್ತು. ಸ್ಟಾರ್ಟ್ ಆಯ್ತು. ನಂಕು ಬರ್ತದೆತ್ತು. ಇದೇನು ಮಹಾವಿದ್ಯೆ ಎಲ್ಲ ಕಲಿಯೋರ್ಕು ಬ್ರಾಹ್ಮಣ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಜಯಮ್ಮ ಏನ್ ಜಯಮ್ಮ, ನಿಕ ಗಾಡಿ ಓಡಿಸೋದೆಲ್ಲ ಬರ್ತದೆ? ನಾನು ಒಂದು ತಕೊಬೇಕು. ಹಂಗೆ ನಿಧಾನ ಮುಂದಕ್ಕೆ ಬಾ. ಬಂದ್ಬಿಡ್ತು ನಂಗೆ ಗಾಡಿ ಓಡಿಸೋದು. ಬಂತು ಬಾ. ಅಯ್ಯೋ ಇವಳು ಮಕ್ ಮುಚ್ಚೋಗ ಹೋಗು, ಇವಳಿಗೆ ಬಿಟ್ಟೋಗತ್ತ. ಅದಕ್ಕಮ್ಮ ಜಯಮ್ಮ ಹಂಗೆ ಬಿದ್ದೋಗ್ಬಿಟ್ಟೆ. ಸಾಕನೆ ಎತ್ತಮ್ಮ. ಅಯ್ಯಪ್ಪ ಹೋಯ್ತಮ್ಮ, ನೋಡು ಹೋಯ್ತು. ಯಾಕಮ್ಮ ಗಾಡಿ ಇದ್ದಕ್ಕ? ಯಾಕಮ್ಮ ಹೋದ್ವಮ್ಮ ನನ್ನ ಕಾಲಿಗೆ ಎರಡೂ? ಅದೇನ ಅವ ಇಲ್ಲ ಕತ್ತರಿಸೋದ್ವಾ ಅಮ್ಮ? ಹೇಳ್ಕಮ್ಮ. ನೀನೇ ತಾನೇ ಹೇಳ್ಕೊಟ್ಟಿದ್ದೀನಿ ಓಡಿಸ್ತಾ ಇದ್ದೀನಿ ತಡ್ಕ. ಹೋಗಿ ನೀನು ಬ್ಯಾಗ್ ಮೊನ್ನಾಕ ನೀನು ಎದುರು ಬಿದ್ದು ನಿಗ್ರಸಾಯ ಹತ್ತೋಡ. ಅಯ್ಯೋ ಯಾರನ್ನ ಬರ್ರಪ್ಪ, ಯಾರನ್ನ ಕಾಪಾಡ್ರಪ್ಪ ನನ್ನನ್ನ. ಏನಾಗಿಲ್ಲ ಕಲ್ತಿರಮ್ಮ, ಎತ್ತೇಳಮ್ಮ ಮೇಲಕ್ಕೆ ಜಯಮ್ಮ. ಲೇ ಅಮ್ಮ, ನನ್ನ ಕಾಲಿಗೆ ಮೇಲೆ ಹೋಗ್ಬಿಟ್ಟದ ಗಾಡಿ. ಅಯ್ಯೋ ಏನೋ ಮಾಡ್ಬಿಟ್ಟಳಪ್ಪ ಈ ಹೆಂಗಸು. ನನ್ನ ಒಂದು ಗತಿ ಕಾಣಿಸ್ಬಿಟ್ಟಾಳೆ. ಇಳಿಸ್ತೀ ಇಲ್ಲ ಗಾಡಿನ. ಅಂಬುಜಮ್ಮ. ಅಯ್ಯೋ ಅಂಬುಜಿ, ಜಯಮ್ ನಿನ್ನ ಅವಳ ಹೋಗ್ಬಿಟ್ಲು. ಬಾರಲೇ ಬಿರಿನ ಬಾರೆ, ಎತ್ತ ಓದ್ತದ ಗಾಡಿ. ಯಾವಳೆ ಕಾರುಣ್ಯ ಇದಕ್ಕೆ ನನ್ನ ಮೇಲೆ ನಿಂತ್ಕೊಂಡಿದ್ಯಾ? ಇರಮ್ಮ, ಹಂಗೆ ಗಾಡಿ ಹಿಂದಕ್ಕೆ ತಗೊಬೇಕು. ಎದ್ದೇಳಮ್ಮ ಜಯಮ್ಮ. ನಿಂಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ. ಮುಚ್ಚೆ ಬಾಯ್ ಮುಚ್ಚೆ ಸಾಪ. ಓದ್ವಮ್ಮ ಕಾಲುಗಳು ಓದ್ವು. ಇವತ್ತು ತಗ ಹೇಳು. ಈ ಅಮ್ಮನ ಗಾಡಿ ಓಡಿಸಿ, ಈ ಅಮ್ಮನ ಮಕ್ಕ ನೋಡು. ಕಾರುಣ್ಯ ಗಾಡಿ ಓಡಿಸೋದು ಬಂದ್ಬಿಡ್ತು ನಂಕ. ನೋಡು ಓಡಿಸ್ತೀನಿ ಇವಾಗ. ಜಯಮ್ಮನ ಹೇಳ್ಕೊಟ್ಟಿದ್ವ. ನಾನು ಹೇಳ್ಕೊಡ್ತೀನಿ. ಪಕ್ಕನ ಹೋಗಿ ನಿಂತ್ಕೊಂಡು ಕುಡ್ದೆ. ದೊಡ್ಡ ದೆವ್ವ ನಾನು. ಅದೇ ದೆವ್ವನೇ ನೀನು. ಅಂಬುಜಿ ಇಳಿ ಕೆಳಕ. ಇರೇ ಓಡಿಸೋದು ಹೇಳ್ಕೊಡ್ತೀನಿ. ಎಕ್ಸ್ಲೇಟ್ ಕೊಡ್ಬೇಡ, ಗಾಡಿ ಮುಂದಕ್ಕೆ ಹೋಗ್ತದೆ. ಎಕ್ಸು ಲೇಟ್ ಅದೇನ್ ಹಂಗಂದ್ರೇನೆ? ಅದನ್ನ ಬಿಡು, ನೀನು ಅದನ್ನ ಬಿಟ್ರೆ ಸರಿ ಹೋಗ್ತದ ಗಾಡಿ. ಬಿಡು ಅಂಬುಜಿ. ನಿಮ್ಮ ಹೊಟ್ಟಿಗೆ ಗೊತ್ತೋಗ ಜಯಮ್ಮ. ನಮ್ಮ ಅಂಬುಜಿ ಅಲ್ಲ ಯತ್ನಾಶ್ ಹೋಗೋದ್ಲ. ಏನ್ ಅನ್ಕೊಂಡಿದ್ದೀರ ನಾನು ಅಂತಂದ್ರೆ? ಏನ್ ಅನ್ಕೊಂಡಿದ್ದೀರಿ? ಕರುಣ್ಯ ಬಿರಿನ ಬರೇ. ಅಯ್ಯೋ ಅಂಬುಜಿ,
ಈ ಕಟ್ಟೆ ಮೇಲೆ ಬಿದ್ಬಿಟ್ಟಿದ್ಯಾ? ಅಮ್ಮ ಕಟ್ಟೆ ತೆಗಿಬಿಡ್ತೆ, ಬೆನುಕ ತಗಿಬಿಡ್ತು. ಎದ್ದೆ ಮೇಲೆ ಎದ್ದೇಳುವ. ಆತ ಇಲ್ಲ ಕಾರುಣ್ಯ, ಆತ ಇಲ್ಲಿ. ಅಯ್ಯೋ ಇಟ್ಕೊಂಡ್ಬಿಟ್ಟದೆ, ಏನೋ ಒಂಥರ ನೋಯ್ತಾ ಇದ್ದಂಗೆ. ಇಲ್ಲಿ ಕತೆ ಇಲ್ಲ ಜಯಮ್ಮ. ನನ್ನ ಮೇಲೆ ಗಾಡಿ ಹಾಕಿಸ್ದಾಗ ನನಗೂ ಹಂಗೆಲ್ಲ ಅನ್ಸಿದ್ವಾ? ಕರುಣ್ಯ ಬೆನ್ನು ಹಿಡ್ಕೊಂಡ್ಬಿಟ್ಟೈತೆ. ಕರುಣ್ಯ ಎತ್ಕ ಕರುಣ್ಯ ನನ್ನ. ಜಯಮ್ಮಜ್ಜೆ ಹಂಗ ಬಾಜಿ ಏನೋ ಆಗ್ಬಿಟ್ಟಿದ್ದಂಗದೆ. ಆ ಕಟ್ಟೆ ಮೇಲೆ ಬಿದ್ಬಿಟ್ಟವಳೆ. ಬಿದ್ದು ಸಾಯ್ತ್ರ ಸಾಲಿ ಬಿಡು. ಕರ್ಮ ರಿಟರ್ನ್ ಕರ್ಮ. ನಮ್ದು ಎಮ್ಮೆ ಹಿಡ್ಕೊಂಡಾಗೆ ಮನೆ ಕಟ್ಟಕೊಂಡ್ಲ ಅವಳಿಗೆ. ಕರ್ಮ ರಿಟರ್ನ್ ಆಗ್ಬಿಟ್ಟದ. ರಿಟರ್ನ್ ಆಗ್ಲಿ ತಕ. ಸುಪ್ನಾತಿ ನನ್ನ ಮಗನ ಹತ್ರ ದುಡ್ಡು ಕಿತ್ಕೊಂಡೋಗಿಲ್ಲೇನೆ. ನೀನು ನಿನ್ನ ಮಗಳು ಕಿತ್ಕೊಂಡೋಗಿ ಮಜಾ ಮಾಡಿದ್ರಲ್ಲೇ. ಸುಪ್ನಾಥ್ ಕಿತ್ತಿಲ್ರ. ಇವಾಗ ನಾನು ಎಮ್ಮೆ ಹಿಡ್ಕೊಂಡ್ ಬಂದಿದ್ದಕ್ಕೆ ಈ ಮಾತಂತ ಇದೆಯಲ್ಲೇ. ನೋಡಿ ಎದ್ರೆ ನಿಂಗೆ ಚೆನ್ನಾಗಿರಲ್ಲ. ನೋಡಿ ಗಾಶ ಬಿಡಿಸ್ಬಿಡ್ತೀನಿ. ಎದ್ದೇಳೇ ಬೇಡ ನೀನು, ಹಂಗೆ ಇದ್ದು ಬಿಡು ಪರ್ಮನೆಂಟ್ ಆಗಿ. ಕರುಣ್ಯ ಆತ ಇಲ್ಲ. ಕರುಣ್ಯ ಎತ್ಕ ಕರುಣ್ಯ ನನ್ನ. ಅಯ್ಯೋ ಅಂಬುಜಿ, ನನ್ನ ಕೈಲಿ ಆಗಲ್ಲ ಅಂಬುಜಿ. ಎತ್ಕಮ್ಮ ನನ್ನ, ಎತ್ಕಡೆ. ನನಗೆ ಬೆನ್ನು ಸೆಳಕಾಗ್ತದೆ. ಇರು ಯಾರನ್ನ ಕೂಗ್ತೀನಿ. ಮುಂದುವರಿಯುವುದು.